ಕೈಲಾಸವೋ ಅಥವಾ ಇಂದ್ರನ ಅಮರಾವತಿಯೋ ಝಗಮಗ ಝಗಮಗ ಹೊಳೆಯುವ ಬೆಳಕಿನಲ್ಲಿ ಮೃಗವಾಹನ ಮಾದಪ್ಪ ಮನಮೋಹಕವಾಗಿ ಕಾಣಿಸುತ್ತಿದ್ದಾನೆ. ಮಾದಪ್ಪನ ಬೆಟ್ಟಕ್ಕೆ ಜನರು ಭಕ್ತಿಗಾಗಿ ಆಗಮಿಸಿದ್ರೆ ಎಲ್ಲ ವರ್ಗದ ಪ್ರವಾಸಿಗರು ಆಗಮಿಸೋದು ಲೈಟಿಂಗ್ ಕಣ್ತುಂಬಿಕೊಳ್ಳೋಕೆ. ದಸರಾ ವೇಳೆಯ ಲೈಟಿಂಗ್ನಷ್ಟೇ ಸುಂದರವಾಗಿ ಇಲ್ಲಿ ಇಡೀ ಬೆಟ್ಟಕ್ಕೆ ಬೆಳಕಿನ ತೋರಣ ಕಟ್ಟಿದ ಹಾಗೆ ಸಿಂಗರಿಸುತ್ತಾರೆ. ಹೀಗಾಗಿ ಮಾದಪ್ಪನ ದೀಪಾವಳಿ ಅಬ್ಬರ ವರ್ಣಿಸಲಾಸಾಧ್ಯ. ಚಾಮರಾಜನಗರ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಶ್ರೀ ಮಲೆಮಹದೇಶ್ವರ ಬೆಟ್ಟದಲ್ಲಿ ದೀಪಾವಳಿ ಜಾತ್ರೆ ವಿಜೃಂಭಣೆಯಿಂದ ನಡೆಯುತ್ತಿದ್ದು, ಮುದ್ದು ಮಾದಪ್ಪನಿಗೆ ದೀಪಾವಳಿ ಪ್ರಯುಕ್ತ ವಿಶೇಷ ಪೂಜೆಗಳು ನಡೆಯಿತು. ಹಾಗಾದ್ರೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ದೀಪಾವಳಿಯ ಸಂಭ್ರಮ ಹೇಗಿತ್ತು ಎನ್ನುವ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ದೀಪಾವಳಿಯ ಮೊದಲ ದಿನವೇ ಲಕ್ಷಾಂತರ ಭಕ್ತರು ಬೆಟ್ಟಕ್ಕೆ ಆಗಮಿಸಿದ್ರು. ದೀಪಾವಳಿ ಜಾತ್ರೆಗೆ ಕೇವಲ ರಾಜ್ಯವಲ್ಲದೆ ಪಕ್ಕದ ತಮಿಳುನಾಡಿನ ಹಲವು ಜಿಲ್ಲೆಗಳಿಂದಲೂ ಮಾದೇಶ್ವರ ಬೆಟ್ಟಕ್ಕೆ ಭಕ್ತರು ಆಗಮಿಸುತ್ತಾರೆ. ಇನ್ನು ವಿಶೇಷವಾಗಿ ಹರಕೆಗಳನ್ನು ಹೊತ್ತುಕೊಂಡ ಭಕ್ತರು ಕಾಲ್ನಡಿಗೆಯ ಮೂಲಕ ಬೆಟ್ಟಕ್ಕೆ ಆಗಮಿಸಿ ದೇವರ ದರ್ಶನ ಪಡೆಯುವುದು ವಿಶೇಷ. ದೀಪಾವಳಿ ವಿಶೇಷವಾಗಿ ಬೆಳ್ಳಿ ರಥೋತ್ಸವ, ಬಸವ ವಾಹನ, ಹುಲಿ ವಾಹನ, ರುದ್ರಾಕ್ಷಿ ಮಂಟಪ ಸೇವೆ, ಉರುಳು ಸೇವೆ, ಪಂಜಿನ ಸೇವೆ ನಡೆಯಿತು. ಇಂದು ಮುಂಜಾನೆಯಿಂದಲೂ ವಿಶೇಷವಾಗಿ ಪೂಜೆಗಳನ್ನು ನಡೆಸಲಾಯಿತು. ಮಹದೇಶ್ವರ ಸ್ವಾಮಿಗೆ ಎಣ್ಣೆ ಮಜ್ಜನ ಸೇವೆ, ಬಿಲ್ವಾರ್ಚನೆ, ಗಂಧಾಭಿಷೇಕ, ಮಹಾಮಂಗಳಾರತಿ ಸಹಿತ ಹಲವು ವಿಧಿವಿಧಾನಗಳನ್ನು ಜರುಗಿತು. ಒಟ್ಟಾರೆ ಚಾಮುಂಡಿ ಹಬ್ಬ ದಸರಾ ಆದ್ರೆ ಮಾದಪ್ಪನ ಹಬ್ಬ ದೀಪಾವಳಿ ಅಂತ ಅನ್ಬೋದು ನೋಡಿ.